ಗೆಳೆಯರೇ, ತಮಗೆಲ್ಲ ಭಾರತ್ ವೈಭವ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ನಿರಂತರವಾದ ಮೌನದ ನಡುವೆ 2026 T20 ವಿಶ್ವಕಪ್ ಆರಂಭಕ್ಕೆ ಕೇವಲ 3 ದಿನ ಮಾತ್ರ ಬಾಕಿ ಇದ್ದು, ಮುಂದಿನ ವಾರ ಕೊಲಂಬೋದಲ್ಲಿ ಭಾರತದ ವಿರುದ್ಧ ಗ್ರೂಪ್ ಎ ಪಂದ್ಯದಲ್ಲಿ ಪಾಕಿಸ್ತಾನ ಭಾಗವಹಿಸುವುದು ಅನಿಶ್ಚಿತವಾಗಿದೆ. ಮುಂದಿನ 48 ಗಂಟೆ ನಿರ್ಣಾಯಕವಾಗಿದ್ದು, ಒಂದು ವೇಳೆ ಪಾಕಿಸ್ತಾನವೇನಾದರೂ ಭಾರತದೊಂದಿಗೆ ಪಂದ್ಯವನ್ನು ಬಹಿಷ್ಕರಿಸಿದ್ದೇ ಆದರೆ ICC ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಮೇಲೆ ತೆಗೆದುಕೊಳ್ಳಬಹುದಾದ ಕ್ರಮದ ಕುರಿತು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿಯೋಣ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲವಾಗಿ ನಿಲ್ಲಿ. ಜಿಯೋ ಸ್ಟಾರ್ ಎಲ್ಲ ICC ಕಾರ್ಯಕ್ರಮಗಳಿಗೆ 4 ವರ್ಷದ ಅವಧಿಗೆ ಸ್ಪಾನ್ಸರ್ಶಿಪ್ಪನ್ನು ಪಡೆದಿದ್ದು, ಭಾರತ ಪಾಕ್ ಪಂದ್ಯವನ್ನು ಸಹ ಇದು ಒಳಗೊಂಡಿದೆ. ಇದರ ಆಧಾರದ ಮೇಲೆ ಜಿಯೋ ಸ್ಟಾರ್ ಕೋರ್ಟ್ ಕಟಕಟೆ ಹತ್ತುವ ಅವಕಾಶಗಳಿದ್ದು, ಒಪ್ಪಂದದ ಎಲ್ಲ ಉಲ್ಲಂಘನೆಗಾಗಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಮತ್ತು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ವಿರುದ್ಧ ಮೊಕದ್ದಮೆಯನ್ನು ಹಾಕುವ ಸಾಧ್ಯತೆ ಇದೆ. ಫೆಬ್ರವರಿ 15ರಂದು ನಡೆಯಬೇಕಿದ್ದ ಭಾರತ ಪಾಕಿಸ್ತಾನ ಪಂದ್ಯವನ್ನು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಬಹಿಷ್ಕರಿಸಿದ್ದಕ್ಕಾಗಿ T20 ವಿಶ್ವಕಪ್ ಅಧಿಕೃತ ಸ್ಪಾನ್ಸರ್ ಜಿಯೋ ಸ್ಟಾರ್ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ತಿಳಿಸಿದೆ. ಪಾಕಿಸ್ತಾನ ಸರ್ಕಾರದ ಸೂಚನೆಯ ಮೇರೆಗೆ ಫೆಬ್ರವರಿ 15ರಂದು ಕೊಲಂಬೋದಲ್ಲಿ ನಡೆಯುವ ಪಂದ್ಯವನ್ನು ಬಹಿಷ್ಕರಿಸಲು ಪಾಕ್ ಕ್ರಿಕೆಟ್ ಮಂಡಳಿ ನಿರ್ಧರಿಸಿತ್ತು. ಈ ಕುರಿತು ICCಗೆ ನಿರ್ದಿಷ್ಟ ಕಾರಣಗಳನ್ನು ತಿಳಿಸಿರುವುದಿಲ್ಲ. ICC ಪಾಕಿಸ್ತಾನ ಸಂಪೂರ್ಣ ವಾರ್ಷಿಕ ಆದಾಯದ ಪಾಲನ್ನು ತಡೆಹಿಡಿಯುವ ಸಾಧ್ಯತೆ ಕುರಿತು ಚಿಂತಿಸುತ್ತಿದ್ದು, ಸುಮಾರು $35 ಮಿಲಿಯನ್ ಆಗಿದೆ. ಈ ಹಣವನ್ನು ಪಂದ್ಯದ ಸ್ಪಾನ್ಸರ್ ವಹಿಸಿಕೊಂಡ ಜಿಯೋ ಸ್ಟಾರ್ಗೆ ನೀಡಲಾಗುವುದು. ಪಾಕ್ ತಂಡ ತಮ್ಮ ಇಚ್ಛೆಯಂತೆ ಭಾರತ ವಿರುದ್ಧದ ಪಂದ್ಯಗಳನ್ನು ಭಾರತದಲ್ಲಿ ಆಡಲು ಇಚ್ಛಿಸದೆ ಕೊಲಂಬೋದಲ್ಲಿ ಆಡಲು ನಿರ್ಧರಿಸಿತು. ಆದರೂ ಸಹಿತ ಭಾರತದೊಂದಿಗಿನ ಪಂದ್ಯದ ಬಹಿಷ್ಕಾರವನ್ನು ಮುಂದುವರಿಸಿತು. ಆದರೆ ಭಾರತ ತಂಡ ಪಾಕಿಸ್ತಾನ ತಂಡದೊಂದಿಗಿನ ಯಾವ ಪಂದ್ಯವನ್ನು ಬಹಿಷ್ಕರಿಸದೆ ಎಲ್ಲ ಪಂದ್ಯಗಳನ್ನು ಕೊಲಂಬೋದಲ್ಲಿ ಆಡಲು ನಿರ್ಧರಿಸಿತು. ಬಾಂಗ್ಲಾದೇಶ ಕ್ರಿಕೆಟ್ ತಂಡದ ವಿರುದ್ಧ ICC ತೆಗೆದುಕೊಂಡ ನಿರ್ಧಾರದಿಂದ ಕಲಿಯಬೇಕಿದ್ದ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ತನ್ನ ಹುಂಬುತನವನ್ನು ಮುಂದುವರಿಸಿದೆ. ಜನವರಿ 24ರಂದು ಬಾಂಗ್ಲಾ ಶ್ರೀಲಂಕಾ ಜಂಟಿಯಾಗಿ T20 ವಿಶ್ವಕಪ್ನ ಆತಿಥ್ಯವನ್ನು ವಹಿಸಿದ್ದು, ಆದರೆ ಬಾಂಗ್ಲಾ ತಂಡ ಭಾರತದೊಂದಿಗಿನ ಪಂದ್ಯವನ್ನು ಭಾರತದಲ್ಲಿ ಆಡಲು ನಿರಾಕರಿಸಿದ್ದರಿಂದ ICC ಬಾಂಗ್ಲಾ ತಂಡವನ್ನು ಕ್ರಿಕೆಟ್ ಪಂದ್ಯಾವಳಿಗಳಿಂದ ಹೊರಹಾಕಿತು. ಅದರ ಬದಲು ಸ್ಕಾಟ್ಲೆಂಡಿಗೆ ಅವಕಾಶವನ್ನು ನೀಡಿತು. ಇದು ಬಿಟ್ಟರೆ ಪಾಕ್ ಕ್ರಿಕೆಟ್ ಮಂಡಳಿ, ICC ಮತ್ತು ಜಿಯೋ ಸ್ಟಾರ್ ನಡುವಿನ ತಿಕ್ಕಾಟದ ಕುರಿತು ಸಂಕ್ಷಿಪ್ತ ಮಾಹಿತಿ. ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭಾರತ್.